ಅಮಾಸಿ ಮೊನ್ನೆ ಭೂಮಿ ತೊಳೆದು ನಮಗೆ ನಡೆದ ಘಟನೆ ಬಗ್ಗೆ ಏನೇನೋ ಬೋರ ಸೊಚ್ಚಿನಿಂದ ಮಾತನಾಡಿನತ್ತಲ್ಲ ಆ ವಾಲಿಕರ್ ಲಕ್ಷ್ಮಣ. ಹೌದ್ರಿ ಸಾವುಕಾರ, ಆ ಲಕ್ಷ್ಮಣ ಬಹಳ ಸೊಕ್ಕಿಲಿಂದ ಮಾತಾಡಿದ್ರಿ. ಅಮಾವಾಸ್ಯೆ ಏನೆಂದು ಬಗಳಿದ್ದವನೇ ಸೊಕ್ಕಿನ ಪಡೆ ಕುಳ್ಳಿ ಲಕ್ಷ್ಮ. ಆ ಲಕ್ಷ್ಮಣ ಏನಂತ ಮಾತಾಡಿದಂದ್ರ ನಮ್ಮ ಸಾವುಕಾರ ರುಂಡ ಸಿಕ್ಕಂಗ ಮನಸ್ಸಿಗೆ ಬಂದಂಗ ಕಡದು ಅವ್ರ ಹೆಣದ ಮೇಲೆ ಹದ್ದುಕಾಗಿ ಹಾರಾಡಂಗ್ ಮಾಡ್ತೇನೆ ಅಂದನ. ಯಪ್ಪ, ಹದ್ದುಕಾಗಿ ಹಾರಾಡಂಗ್ ಮಾಡ್ತೇನೆ ಅಂದನ. ಏನು ಇಡೀ 25 ಹಳ್ಳಿಗೆ ಶ್ರೀಮಂತ ಶಿಕೋರಿ ಎನಿಸಿಕೊಂಡಿರುವ ಈ ನಮ್ಮ ಸಾವುಕಾರನಿಗೆ ಚಂದ ತಿರುಗಿ ಪುಂಡನಂತೆ ಮಾತನಾಡಿದರೆ ಒಬ್ಬನ ಪುಣ್ಯ ಲಕ್ಷ್ಮ. ನೋಡಿ ಪ್ರಖ್ಯಾತ ಒಬ್ಬನ ಬಿಕಾರಿ ಲಕ್ಷ್ಮಣನ್ನು ನಾನು ನೋಡುತ್ತೇನೆ. ನೀನು ಪೋಸ್ಟಿಗೆ ಹೋಗಿ ಕಾರ್ಮಿಕರಿಗೆ ಹಣವನ್ನು ಹಂಚಿ ಬಂದರು. ಆಯ್ತು, ನಾನಿನ್ನು ಬರುತ್ತೇನೆ. ಸಾವುಕಾರ, ಆ ಲಕ್ಷ್ಮಣ ಏನಂತ ಮಾತಾಡಿದಂದ್ರ ನಮ್ಮ ಅಣ್ಣ ಈರಪ್ಪ ನಾಯಕಗೆ ಮದ್ದು ಬೋರು ಇಂಜೆಕ್ಷನ್ ಕೊಟ್ಟು ಮೋಸದಿಂದ ಕಳಸೈ ಹಾಕಿಸಿಕೊಂಡು ನಾವು ವಾಲ್ಮೀಕಿ ಮಂದಿರ ಕಟ್ಟಿಸಬೇಕೆಂದಿರುವ ಪಡಜಗ ಕಸಗೊಂಡನಲ್ಲ ನಿಮ್ಮ ಹರಾಮ್ಕೋರ್ ಸಾವುಕಾರ. ಅವನು ರುಂಡ ಚಂಡಾಡಿ ಆ ಪಡಜಗ ವಾಪಸ್ ತಗೊಂಡೇ ತೀರ್ತೇನೆ ಅಂತ ಹೇಳಿ ಕೊಡ್ಲಿ ದೂರಾಡಿ ಮಾತಾಡಿದ್ರಿ. ಕೊಡ್ಲಿ ದೂರಾಡಿ ಮಾತಾಡಿದ ಒಂದರೇನೋ ಅಮಾಸಿ ಈ ಸಾವುಕಾರನನ್ನು ಎದುರು ಹಾಕಿಕೊಂಡು ತನ್ನ ಊರಿನ ಮುಂದಿನ ಪಡಜಗವನ್ನು ಮರೆಯ ಪಡುತ್ತೇನೆಂಬ ಮಾತನಾಡಿದ ಓ ಶಕ್ತಿನ ಪುಣ್ಯ ಲಕ್ಷ್ಮ. ಲುಚ್ಚಾಲೇ ಬಚ್ಚ, ನಿಮ್ಮಂತ ಸೊಕ್ಕಿನ ಶ್ರೀಮಂತರ ಶಿರಸ್ಸಿಳ್ಳಲು ಸಿಡಿದಂತು ಬಂದಿರುವ ಸಿಂಧೂರ. ಲೇ ಸಿಂಧೂರ, ಬರೀ ಸಿಂಧೂರ ಅಷ್ಟೇ ಅಲ್ಲಲೇ, ನಿಮ್ಮಂತ ಸೊಕ್ಕಿನ ಶ್ರೀಮಂತರ ಸ್ಥಿರ ಹರಿದು ರಕ್ತ ಕುಡಿಯಲು ಬಂದಿರುವ ಕಲಿಯುಗದ ಸಿಂಧೂರ ಲಕ್ಷ್ಮಣ. ಏನೇನಿಲ್ಲ ಸಿಂಧೂರ ಲಕ್ಷ್ಮಣ. ಲೇ ಲಕ್ಷ್ಮಣ, ದೇಹ ಗಟ್ಟಿಯಾಗಿದೆ, ತೋಳಿನಲ್ಲಿ ಶಕ್ತಿದೆ. ಸಿಕ್ಕಂತೆ ನೀನು ಸೂರ್ಯನಂತೆ ಹೋರಾಡಿದರೆ ನಿನ್ನನ್ನು ಇದೇ ಬಂದೂಕಿನಿಂದ ನನ್ನ ಎದೆಗುಂಡಿಯನ್ನು ಸೇರಿ ಬಿಸಿ ನೆತ್ತವನ್ನು ಕುಡಿಯಬೇಕಾಗುತ್ತದೆ. ಲೇ ಸಾವುಕಾರ, ನಿನ್ನ ಬಂದೂಕಿನ ಗುಂಡೇಟಿಗೆ ಬಗ್ಗುವ ದೇಹವಲ್ಲಲೇದು. ಸಿಕ್ಕಂತ ಹಿಂಡು ಮಗ ತಿಂದು ನಿನ್ನಂತ ಬಂಡರ ಶಿರಸ್ಸಿಳಲು ಧರಿಸಿ ಬಂದಿರುವ ವಾಲ್ಮೀಕಿ ಹುಲಿ. ವಾಲ್ಮೀಕಿ ಹುಲಿ? ಲೇ ಲಕ್ಷ್ಮ, ದೇಹ ವಾಲ್ಮೀಕಿ ಹುಲಿ ನೋಡೊಂದು ನಿನ್ನಂತ ನರದ ಸೂರಾದ ಸೂರರೇ ಬೆಳಕಿ ಉಳಿದಿಲ್ಲ ಈ ಜಗದಲ್ಲಿ. ಅಂಥದರಲ್ಲಿ ನನಗೆ ನೀನಾವ ಗಿಡ ತಪ್ಪಲೇ ಈ ಸಾವುಕಾರನಿಗೆ. ಲೇ ಸಾವುಕಾರ, ನಿಮ್ಮಂತ ಲುಚ್ಚ ಸಾವುಕಾರರಿಗೆ ಹೆದರಿ ಹಣವಂತರ ಕಾಲಡಿಯಲ್ಲಿ ಬಿದ್ದು ಒಟ್ಟಾಡುವ ಹಿಡಿಯಲು ಈ ಲಕ್ಷ್ಮಣ. ಈ ಲಕ್ಷ್ಮಣ ಅಣ್ಣ ತಂಗಿಯರ ಕಾಲಿಗೆ ನಮಸ್ಕರಿಸಿ ಕೈಯಲ್ಲಿ ಪರಶುರಾಮನನ್ನು ಹಿಡಿದುವರ ನಡೆದರೆ ಸಾಕು. ನಿಮ್ಮಂತ ಸಾವುಕಾರರು 1000 ಜನ ಬಂದರು. ಅವರ ರಕ್ತದ ಓಕರಿ ಹಾಡಿ ಹೆಣಗಳ ರಾಶಿ ಒಟ್ಟುವ ಈ ಗಂಡುಗಲಿ ಈ ಲಕ್ಷ್ಮಣ. ಹೆಣಗಳ ರಾಶಿ? ಲೇ ಲಕ್ಷ್ಮ, ಹುಟ್ಟುವಾಗಲೇ ರಕ್ತದ ಓಕೆಯನ್ನು ಹುಟ್ಟಿ ಹುಟ್ಟುವಾಗಲೇ ರಕ್ತದ ಓಕೆಯನ್ನು ಸ್ನಾನ ಮಾಡಿ ದಿನ ಬೆಳಗೋದ್ರೆ ಬೀರು ಕುಡಿದ
ತಮ್ಮಂಗ ರಕ್ತವನ್ನ ಕುಡಿದು ಬದುಕುತ್ತಿರುವ ಈ ಸೌಕರ್ಯನಿಗೆ ಎನ ಉರುಳಿಸಿ ಎನಗಳ ರಾಶಿಯನ್ನು ಒತ್ತಲು ಬಂದರೆ ಓರೋ ಗಳಿಗೆಯಲ್ಲಿ ನಿನ್ನ ರುಂಡ ಹೋಗುವುದು ಈ ಸೋಮಶೇಖರನ ಕೈಯಲ್ಲಿ. ಲೇ ಸೌಕರ, ಈ ಲಕ್ಷ್ಮಣನ ರುಂಡ ಹೋದರು ಸರಿ, ಮತ್ತೆ ಹುಟ್ಟಿ ಬಂದಾದರು ನಿಮ್ಮಂತ ಸಾಹುಕಾರರನ್ನು ಸದಬಡಿದು ನಿನ್ನ ಕತ್ತು ಕತ್ತರಿಸದೆ ಬಿಡುವುದಿಲ್ಲ ಈ ಕಲಿಯುಗದ ಲಕ್ಷ್ಮಣ. ಏ ಲಕ್ಷ್ಮಣ, ಏ ಪಡಕುಳಿ ಲಕ್ಷ್ಮಣ, ಮರಳಿ ಹುಟ್ಟಿ ಬರುವ ದೊರಕದ ಕುರಿಗೆ ನೂರಾರು ಕುರಿಗಳಿಗೆ ನರಕದ ದಾರಿಯನ್ನು ತೋರಿಸುವ ನರ ರೂಪದ ಯಾಗ್ರಾಯಿ ಸೋಮಶೇಖರ. ಸುಮ್ಮನೆಯಿಂದ ಹೊರಟು ಹೋದಲೇ ಸರಿ, ಇರದಿದ್ದರೆ ನಿಮ್ಮನ್ನು ನೋಡು ಸೌಕರ, ಕೈಲೋಕದ ಏರಿಯಂತೆ ಇಲ್ಲಿಂದ ಹೊರಟು ಹೋಗಲು ಬಂದಿಲ್ಲ. ನನ್ನ ತಂಗಿ ಹತ್ತ ನಿನ್ನ ಮನಸ್ಸು ಹರಿಸಿ ನನ್ನ ತಂಗಿಯ ಮೇಲೆ ಕಟ್ಟ ಕಣ್ಣಿಟ್ಟ ಈ ನಿನ್ನ ಉರಿಗಣ್ಣನ್ನು ಕೆತ್ತು ನಿನ್ನ ಕರು ಕತ್ತರಿಸಿ ನನ್ನ ತಂಗಿಯ ಕೊರಳಿಗೆ ಹಾರವಾಗಿ ಮಾಡಿ ಹಾಕಿದಾದರೆ ನನ್ನ ಹಬ್ಬಕ್ಕೆ ಶಾಂತಿ. ನನ್ನ ಕರಳು ಕತ್ತರಿಸಿ ನಿಮ್ಮ ತಂಗಿಗೆ ಹಾರ ಮಾಡಿ ಹಾಕಲಿಕ್ಕೆ ಆ ನಿನ್ನ ತಂಗಿ ಏನು ಮಹಾಗರತಿಯಲ್ಲ. ನನ್ನಂತ 100 ಮಂದಿಯ ಸೋಕೋರನಿಗೆ ಸೆರಗು ಹಾಸುವ ಸೂಳಿ ಆ ನಿನ್ನ ತಂಗಿ. ಏನಂದೆ? ಪಾರ್ವತಿಯಂತೆ ಪವಿತ್ರವಾದ ನನ್ನ ತಂಗಿಗೆ ಸೂಳೆ ಎಂದೆಯ? ಮಹಾ ಸೂಳೆ ಮಗಳೇ, ನಾನು ನಿನ್ನನ್ನು ಜೀವದಿಂದ ಉಳಿಸಲಾರೆ. ತಡ್ಕೋ, ಅದನ್ನೆಲ್ಲ ನಾ ಸರಿಪಡಿಸ್ತೇನಪ್ಪ, ಸುಮ್ಮನೆ ನಿಂದ್ರ. ಲೇ ಮಗನೇ ಅಮಾವಾಸಿ, ಸುಮ್ಮನೆ ನಿಂದಿರ್ತೀಯೋ ಇಲ್ಲ ನಿನ್ನನ್ನು ಕಡಬಿಲ್ಲ. ನಿನ್ನನ್ನು ನನ್ನ ಕಾಲಡಿ ಹಾಕಿ ತೊಳೆದು ಕೊಂದು ಬಿಡ. ಕಾಲಡಿ ಯಾಕೆ ಹಾಕ್ತಿಪ್ಪ? ತಲೆ ಮೇಲೆ ಕಾಲಿಟ್ಟು ಸಾಯಿಸ್ಬಿಡ, ಅಂದ ನಿನ್ನ ಆತ್ಮಕ್ಕೆ ಶಾಂತರಾಕತ್ತಿಟ್ಟು ಶಾಂತಿ. ಲೇ ಲಕ್ಷ್ಮಣ, ಗಣಿಯದ ನೀ ಸೂರ್ಯನನ್ನು ಎದುರಾಡಿದರು. ನಿನ್ನಂತ ಸೂರ್ಯೋದ ಸೂರ್ಯರು ಮಣ್ಣು ಮುಕ್ಕಿದರೆ ಈ ಸೋಮಶೇಖರ ಸತ್ತುಕೊಂಡು ಸುಟ್ಟು ಸಮಾಧಿಯಾಗುವೆ ಈ ಸೋಕೋರನ ಕೈಯಲ್ಲಿ. ಲೇ ಸೌಕರ, ಸತ್ತು ಹೋಗೋಕ್ಕಿಂತ ಪೂರ್ವದಲ್ಲಿ ನನ್ನ ತಂಗಿಯ ಮೇಲೆ ಕಟ್ಟಗನ್ನಿಟ್ಟ ಈ ನಿನ್ನ ಕಣ್ಣು ಕಿತ್ತು ನಿನ್ನ ದೇಹವನ್ನು ತುಂಡು ತುಂಡಾಗಿ ಮಾಡಿ ನಾವು ಹೋಗಿಗೆ ಮಂದಿರ ಕಟ್ಟಿಸಬೇಕೆಂದರೆ ನಮ್ಮ ಪಡಜಾಗವನ್ನು ಮರಳಿ ಪಡೆಯದೆ ಬಿಡುವುದಿಲ್ಲ. ಗಂಡು ಹುಲಿಗಳ ಗಂಡ, ಪುಂಡ ಹುಲಿಗಳ ಮೆಂಡ ಈ ಲಕ್ಷ್ಮಣ. ಲೇ ಲಕ್ಷ್ಮಣ, ಎಲ್ಲಿದೆ ನಿಮ್ಮ ವಾಲ್ಮೀಕಿ ಮಂದಿರ ಕಟ್ಟಿಸಬೇಕೆನ್ನುವ ಜಾಗೆ? ನಿಮ್ಮನ್ನ ಈರಪ್ಪ ನಾಯಕ ಸಹಿ ಹಾಕಿದ್ದಾನೆ ಅಂದೇ ಈ ಸೋಕೋರನ ಸೊತ್ತು ಹೋಗಿದೆ. ಮೊದಲು ನೀನು ಅದನ್ನು ವಾಪಸ್ ಪಡಿಬೇಕಂತ ನಿನಗೂ ಸಾಧ್ಯವಿಲ್ಲ, ಆ ನಿನ್ನಪ್ಪನಿಗೂ ಸಾಧ್ಯವಿಲ್ಲ. ಒಂಟೆಯನ್ನು ದಾರಿಯಲ್ಲಿ ಸಿಕ್ಕಲೆಂದು ನಿನ್ನ ಬಲತ್ಕಾರದ ಬಲೆ ಬೀಸಿ ಕೊಂಡನಂತೆ ತೋರಿಸುವುದು ಅದು ಸೂರತನವಲ್ಲವೇ, ಅದು ಚಂಡತನ. ಈಗ ನಿನ್ನ ಕಣ್ಣೆದುರಿಗೆನೆ ನಿನ್ನ ತಂಗಿ ಗುಲಾಬಿ ಹೂವಿನಂತೆ ಅರಳಿ ನಿಂತಿರುವ ನಿನ್ನ ತಂಗಿಯನ್ನು ಹೊತ್ತುಕೊಂಡು ಬರುತ್ತೇನೆ. ಬೇರಿದ್ದರೆ ಒಂದು ಕಡೆ ಈ ಸುಂದರ ಗಾಳಿಯನ್ನು. ಮರ್ಯಾದಿಂದ ನಿಂತುಕೋ,
ಇರದಿದ್ದರೆ ನಿನ್ನನ್ನು ಸುಟ್ಟು ಬಿಸಾಕಿ ಬಿಡುತ್ತೇನೆ. ಏ ಸಾವುಕಾರ, ನಿನ್ನ ಪಿಸ್ತೂಲು ಕೆಳಗಿಳಿಸು. ಇರದಿದ್ದರೆ ನಿನ್ನನ್ನು ಕಡಿದು ಅಡಿಗೆ ತುಂಬಿ ಬಿಡುತ್ತೇನೆ. ಕೈ ಬಿಡು ನನ್ನನ್ನು. ಲೇ ಲಕ್ಷ್ಮ, ಬಿಟ್ಟು ಬಿಡು ನನ್ನ ತಂಗಿಯನ್ನು. ಇರದಿದ್ದರೆ ನಿನ್ನ ಪರಿಣಾಮ ನೆಟ್ಟಗೆ ಇರುವುದಿಲ್ಲ. ಏ ಸಾವುಕಾರ, ನನ್ನ ತಂಗಿಯನ್ನು ಕೈ ಹಿಡಿದು ನೋಡಿ ನಿನ್ನ ಕಾಮದೋಟಕ್ಕೆ ಕರೆದೆಯಲ್ಲ, ಸಾಣಿಗಾಗಿ ಈಗ ನಿನ್ನ ಕಣ್ಣೆದುರಿಗೆ ಈ ನಿನ್ನ ತಂಗಿ ದೇವಿ ಕೋಲಗಲ್ಲಕ್ಕೆ ಮುತ್ತು ಕೊಡುತ್ತೇನೆ. ನಿನ್ನ ನರನಾಡಿಯಲ್ಲಿ ರೋಷದ ರಕ್ತವಿದ್ದರೆ ಬಂದು ತಡೆ ಈ ವಾಲ್ಮೀಕಿ ಹುಲಿಯನ್ನು. ಕೊಟ್ಟಿನ ಪುಣ್ಯ ಲಕ್ಷ್ಮ, ಹೊತ್ತು ಬಾಯಿ ಸಾವುಕಾರ, ಇನ್ನೊಂದು ಸಾರಿ ನೀನು ನನ್ನ ತಂಟೆಗೆ ಬಂದು ನಮ್ಮ ತಂಗಿಯ ತಂಟೆಗೆ ಬಂದರೆ ಈ ಊರಿನಲ್ಲಿ ರಕ್ತದ ಕವಲೆ ಹರಿದು ಖಂಡಿತ. ನೋಡು ಸಾವುಕಾರ, ಮತ್ತೆ ಮರಳಿ ಬರುವೆ. ನಾವು ವಾಲ್ಮೀಕಿ ಮಂದಿರ ಕಟ್ಟಿಸಬೇಕೆಂದಿರುವ ನಮ್ಮ ಪಡ ಜಾಗವನ್ನು ನಮ್ಮ ವಶ ಪಡೆದುಕೊಳ್ಳಲು ಏ ಮಾರ್ಗಿ ಬರುತ್ತೇನೆ, ಮತ್ತೆ ಭೇಟಿಯಾಗುತ್ತೇನೆ. ಸಾವುಕಾರ, ನಿಮ್ಮ ಪವರ್ ಲಕ್ಷ್ಮಣ್ಣಗ ತೋರಿಸ್ಬೇಕಾಗಿತ್ರಿ. ಈ ಸೌಕರ್ಯ ಪವರ್ ತೋರಿಸಿ ಅವನ ಹಣವನ್ನು ಪತ್ತೇನು ನನ್ನ ಪಾತಾಳಕ್ಕೆ ಕಳಿಸುತ್ತಿದ್ದೆ. ಆದರೆ ಹತ್ತಿರ MP ಎಲೆಕ್ಷನ್ ಬಂದಿದೆ ಹೇಳುವ ನಮ್ಗ. ಅದಕ್ಕ ಉಳ್ಕೊಂಡು ಅಂದ್ರಿ ಆ ಮಗ ಲಕ್ಷ್ಮಣ. ಇಲ್ಲ ಅಂದ್ರೆ ನಮ್ಮ ಕೈಯಾಗ ಹುಡಿಯಾಡ್ರಿ ಹೋಗಿದ್ರಿ ಮಗ, ಹುಡಿಯಾಡ್ರಿ ಹೋಗಿದ್ದ. ಅಲ್ಲ, ಆದ್ರೂ ಕೂಡ ನೀನು ಅವನನ್ನು ಸುಮ್ಮನೆ ಬಿಡಬಾರ್ದಾಗಿತ್ತು. ಈ ದಿನ 7 ಬಾರಿನ ಬಂದೂಕಿನಿಂದ ಅವರ ಎದೆಯ ಗುಂಡಿಗೆಯನ್ನು ಸೀಳಿ ಅವನ ರಕ್ತವನ್ನು ಈ ಭೂಮಿಗೆ ಲೇಪನ ಮಾಡಬೇಕಾಗಿತ್ತು. ಯವ್ವ ದೇವಿಕಾ, ಅದನ್ನೇನು ನೀವು ಮನಸ್ಸಿಗೆ ಹಚ್ಕೋಬೇಡ್ರಿ, ಸುಮ್ಮನೆ ಒಳಗೆ ನಡ್ರಿ. ನೋಡು ತಂಗಿ, ಅಮಾಸಿ ಹೇಳಿದ ಪ್ರಕಾರ ಅವನ ಬಗ್ಗೆ ನೀನೇನು ತಿಳಿಕೆ ಕೆಡಿಸ. ಅವನ ಕಥೆ ಹೇಗೆ ಮುಗಿಸಬೇಕೆಂದರೆ ಹೆಬ್ಬಿರಿಯಾದ ಈಗ ನನಗೆ ಚೆನ್ನಾಗಿ ಬರ್ತೈತಿ. ನೀನು ಒಳಗಡೆ ನಡೆಯಮ್ಮ. ಸರಿಯೇನ? ಲೇ ಕೊಬ್ಬಿದ ಕುಣ್ಣಿ ಲಕ್ಷ್ಮ, ನನ್ನ ತಂಗಿ ದೇವಿ ಕಾಳಿಗೆ ಮುತ್ತಿಟ್ಟ ಸೇಡಿಗಾಗಿ ನಾಳೆ ನಡು ರೋಡಿನಲ್ಲಿ ನಿನ್ನ ತಂಗಿ ಭೂಮಿಕೆಯನ್ನು ಸೀರು ಬಿಚ್ಚಿ ಶೀಲ ಕೆಡಿಸದಿದ್ದರೆ ನನ್ನ ಹೆಸರು ಸರ್ವೇಶ್ ಪಾಂಡೆ ಸಾವುಕಾರ್ ಸೋಮಶೇಖರ್ನಲ್ಲ. ಶ್ರೀ ಹೇಳ ಶಂಭೋ ಶಿವ ಶಂಭೋ ಶಿವ ಶಿವ ಶಂಭೋ ಶಿವ ಶಿವ ಶಂಭೋ